ಗುರು ಗೋವಾದಲ್ಲಿ ಅದರಲ್ಲೂ ಕಲಂಗುಟ್ಟು ಬೀಚ್ ಹತ್ರ ನಮ್ಮ ಕನ್ನಡದವರೇ ಓಪನ್ ಮಾಡಿರೋ ಈ ನಾಟಿ ಶೈಲಿ ಹೋಟ್ಲಿಗೆ ನೀವು ವಿಸಿಟ್ ಮಾಡಲೇಬೇಕು. ಬರೀ ಮುದ್ದೆ ಬಿರಿಯಾನಿ ಅಲ್ಲದೆ ತಲೆ ಮಾಂಸ ಬೋಟಿ ಗೊಜ್ಜು ಜೊತೆಗೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಜೋಳದ ರೊಟ್ಟಿ ಕೂಡ ಇಲ್ಲಿ ಸಿಗ್ತಾ ಇದೆ ಗುರು. ಮಟನ್ ಬಿರಿಯಾನಿ ಮತ್ತೆ ಚಿಕನ್ ಬಿರಿಯಾನಿ ಜೊತೆಗೆ ನಾವು ಕೆಲವೊಂದು ಸ್ಟಾರ್ಟರ್ಸ್ ಕೂಡ ಆರ್ಡರ್ ಮಾಡಿದ್ವಿ. ಅಷ್ಟೇ ಅಲ್ಲದೆ ಇವ್ರ ಹತ್ರ ಡಿಫ್ರೆಂಟ್ ವೆರೈಟೀಸ್ ಆಫ್ ಥಾಲಿ ಕೂಡ ಸಿಗ್ತಾ ಇದೆ. ಯಾವ್ದಪ್ಪ ಈ ಜಾಗ ಅಂದ್ರೆ ಮಲ್ಲಿಕಾ ಬಿರಿಯಾನಿ ಅಂತ ಕಲಂಗುಟ್ಟಲ್ಲಿ ಲೊಕೇಟ್ ಆಗಿದೆ ಗುರು. ಇವರ ಇನ್ನೊಂದು ಬೆಂಚ್ ಬಂದ್ಬಿಟ್ಟು ಪಣಜಿಲಿ ಲೊಕೇಟ್ ಆಗಿದೆ. ಸೊ ಇಲ್ಲಿ ಬರೋದ್ರಿಂದ ನಿಮ್ಗೊಂದು ಅಡ್ವಾಂಟೇಜ್ ಕೂಡ ಇದೆ. ಒಳ್ಳೆ ಲಕ್ಸುರಿ ರೂಮ್ ಅಲ್ಲಿ ಸ್ಟೇ ಕೂಡ ಮಾಡಬಹುದು. ಅಷ್ಟೇ ಅಲ್ಲದೆ ಆಕ್ಟಿವಿಟೀಸ್ ಗೆಲ್ಲ ಇವರೇ ಸಜೆಸ್ಟ್ ಕೂಡ ಮಾಡ್ತಾರೆ. ಪ್ರತಿಯೊಂದು ಐಟಮ್ ಅಲ್ಲೂ ನಿಮಗೆ ಆ ನಾಟಿ ಟಚ್ ಸಿಗೋದಂತೂ ಗ್ಯಾರಂಟಿ. ಯಾಕಂದ್ರೆ ನಮ್ಮ ಕನ್ನಡದವರೇ ಸ್ವತಃ ಇಲ್ಲಿ ಅಡಿಗೆನ ಮಾಡ್ತಾ ಇದ್ದಾರೆ. ಮಟನ್ ಮೀಲ್ಸು ಚಿಕನ್ ಮೀಲ್ಸು ಎರಡೂ ಕೂಡ ನೀವು ಇಲ್ಲಿ ಟ್ರೈ ಮಾಡಬಹುದು. ಫಿಶ್ ಫ್ರೈ ಅಂತೂ ಅಲ್ಟಿಮೇಟ್ ಆಗಿ ಫ್ರೆಶ್ ಆಗಿರುತ್ತೆ. ಇಲ್ಲಿನ ಬೋಟಿ ಅಂತೂ ಸೈಕ್ ಆಗಿತ್ತು, ಮಿಸ್ ಮಾಡದೆ ಅದನ್ನ ಟ್ರೈ ಮಾಡಿ. ಫಿಶ್ ತಾಳಿನಂತೂ ನಾನು ಹೈಲಿ ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಫಿಶ್ ಕಬಾಬು ರವಾ ಫ್ರೈ ಎಲ್ಲ ಸಕ್ಕತ್ತಾಗಿತ್ತು. ಇನ್ನು ಮುದ್ದೆ ಜೊತೆಗೆ ಈ ಫಿಶ್ ಸಾಂಬಾರು ಸೂಪರ್ ಕಾಂಬಿನೇಷನ್. ಬಿಸಿ ಬಿಸಿ ಅನ್ನ ಜೊತೆ ತಿನ್ನೋದಕ್ಕೂ ಸೈ, ಮುದ್ದೆಗೂ ಸೈ, ಒಟ್ನಲ್ಲಿ ವರ್ತ್ ಅಂತಾನೆ ಹೇಳ್ತೀನಿ. ಇನ್ನು ಜೋಳದ ರೊಟ್ಟಿ ಜೊತೆಗೆ ಮಟನ್ ಕುರ್ಮಾ ಹಾಕೊಂಡು ತಿನ್ನೋಡಿ ಪಕ್ಕ ಫಿದಾಗ ಹೋಗ್ತೀರಾ, ಅಷ್ಟು ಸಖತ್ತಾಗಿರುತ್ತೆ. ಇವ್ರ ಹತ್ರ ಸಿಗೋ ಮಟನ್ ಬಿರಿಯಾನಿ ಅಥವಾ ಚಿಕನ್ ಬಿರಿಯಾನಿನ ಮಿಸ್ ಮಾಡದೆ ಟ್ರೈ ಮಾಡಿ. ಒಳ್ಳೆ ಕ್ವಾಲಿಟಿಯ ಪೀಸು ಮಸಾಲೆ ಎಲ್ಲ ಸಖತ್ತಾಗಿರುತ್ತೆ. ಜಾಗ ನೆನಪಿದೆಯಲ್ಲ, ಕಲಂಗುಟ್ಟಲ್ಲಿರೋ ಮಲ್ಲಿಕಾ ಬಿರಿಯಾನಿನ ವಿಸಿಟ್ ಮಾಡಿ.